ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನವೆಲ್ಲವುಗಳಿಂದ ಅವನನ್ನು ಬಿಡಿಸ್ತೇನೆ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂಥ ನಾವು ಇವತ್ತು ನೀತಿವಂತರಾಗಿದ್ದೇವೆ. ಆದರೂ ಕೂಡ ಪ್ರತಿದಿನವೂ ಅನೇಕ ವಿಧವಾದ ಕಷ್ಟಗಳು, ಅನೇಕ ಕಣ್ಣೀರುಗಳು, ಅನೇಕ ಉಪದ್ರವಗಳು ಅದು ನಮ್ಮನ್ನ ಏನ್ ಮಾಡ್ತಾ ಇರುತ್ತೆ, ಸಂಧಿಸ್ತಾನೆ ಇರುತ್ತೆ. ಅವಾಗ ನಾವು ಅಂದುಕೊಳ್ತೇವೆ, ಕಷ್ಟದಿಂದ ನಮ್ಮನ್ನ ಬಿಡಿಸುವುದಕ್ಕೆ ಯಾರು ಇಲ್ಲವಾ, ಇದು ಈ ರೋಗದಿಂದ ಬಿಡಿಸುವುದಕ್ಕೆ ನಮ್ಗೆ ಇವತ್ತು ಯಾರು ಇಲ್ಲವಾ, ಈ ಕಣ್ಣೀರಿನಿಂದಲೂ ಈ ಸಾಲದಿಂದಲೂ ಹೊರಗಡೆ ತೆಗೆದುಕೊಂಡು ಬರುವುದಕ್ಕೆ ಇವತ್ತು ಯಾರು ಇಲ್ಲವಾ ಅಂತೇಳಿ ನಾವೇನ್ ಮಾಡ್ತಾ ಇರ್ತೇವೆ, ಯೋಚನೆ ಮಾಡ್ತಾ ಇರ್ತೇವೆ. ಆದ್ರೆ ವಚನ ಬರೆಯಲ್ಪಟ್ಟಿದೆ, ನಾನು ಅವೆಲ್ಲವುಗಳಿಂದ ಬಿಡಿಸ್ತೇನೆ ಅಂತೇಳಿ ವಚನ ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನೇನ್ ಮಾಡ್ತಾರೆ, ಎಲ್ಲಾ ಕಣ್ಣೀರಿನಿಂದಲೂ, ಎಲ್ಲಾ ರೋಗದಿಂದಲೂ, ಎಲ್ಲಾ ಬಾಧೆಗಳಿಂದಲೂ ಅವ್ರು ನಮ್ಮನ್ನೇನ್ ಮಾಡ್ತಾರಂತೆ, ಬಿಡಿಸುವವರಾಗಿದ್ದಾರೆ. ನಾವೇನ್ ಮಾಡ್ಬೇಕು, ಕರ್ತನೆ ನೀ ಎಲ್ಲಾ ಸಂಕಟಗಳಿಂದ ನಮ್ಮನ್ನ ಬಿಡಿಸ್ತೀನಿ ಅಂತ ನೀನು ಹೇಳಿದ್ಯಲ್ಲ ಸ್ವಾಮಿ, ನಮ್ಮನ್ನ ಇದರಿಂದ ಬಿಡುಗಡೆ ಮಾಡು ಕರ್ತನೆ. ನನಗೆ ಕಣ್ಣೀರು ಅನ್ನುವಂಥದ್ದು ಎದುರಾಗಿದೆ, ಸಾಲ ಅನ್ನುವಂಥದ್ದು ಎದುರಾಗಿದೆ, ರೋಗ ಅನ್ನುವಂಥದ್ದು ಎದುರಾಗಿದೆ, ಉಪದ್ರವವು ನನ್ನ ವಿರೋಧವಾಗಿ ಬಂದಿದೆ ಸ್ವಾಮಿ, ಇದರಿಂದ ನನ್ನನ್ನು ಬಿಡುಗಡೆ ಮಾಡು ಕರ್ತನೆ ಅಂತೇಳಿ ನಾವು ಕೇಳಿಕೊಳ್ಳುವಂಥ ಸಮಯದಲ್ಲಿ ಆತನ ನಮ್ಮನ್ನ ಏನ್ ಮಾಡ್ತಾನೆ, ಬಿಡುಗಡೆ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ಸಮಯಕ್ಕಾಗಿ ನಾನು ನಿಮ್ಗೆ ಸ್ತೋತ್ರ ಮಾಡ್ತೇನೆ ರಾಜ. ಅಪ್ಪ ಕರ್ತನೆ, ಈ ವಾಕ್ಯ ಸಂದೇಶವನ್ನ ನೋಡ್ತಾ ಇರುವಂತಹ ಜನರನ್ನ ನೀನು ಸಂಧಿಸು ಸ್ವಾಮಿ. ಅನೇಕ ಕಷ್ಟಗಳು, ಅನೇಕ ವಿರೋಧವಾಗಿ ಹೋರಾಟಗಳು ಸಂಧಿಸುವಂತ ಸಮಯದಲ್ಲಿ ಕರ್ತನೆ, ಅವೆಲ್ಲವುಗಳಿಂದ ಅವರನ್ನು ಬಿಡುಗಡೆ ಮಾಡು ಸ್ವಾಮಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವನನ್ನು ನಾನು ಬಿಡಿಸ್ತೀನಿ ಅಂತ ನೀನು ಹೇಳಿದ್ಯಲ್ಲ ಸ್ವಾಮಿ. ಅಪ್ಪ, ಜನರನ್ನು ಎಲ್ಲಾ ವಿಧವಾದ ಕಷ್ಟಗಳಿಂದ ನೀನು ಬಿಡುಗಡೆ ಮಾಡು ದೇವರೇ. ನೀನು ಜನರನ್ನ ಬಲಪಡಿಸು ದೇವರೇ, ನೀನು ಆಳ್ವಿಕೆ ಮಾಡು ದೇವರೇ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ ರಾಜ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಕರ್ತನೆ. ನಾನು ಜೇರೈತೇನೆ ಯೇಸುವಿನ ನಾಮದಲ್ಲಿ ತಂದೆ ಆ ದೇವರೇ, ಆಮೇನ್.